ಪ್ರಕೃತಿಯ ಮೇಲೆ ಮನುಷ್ಯನ ಅಟ್ಟಹಾಸ ಮಿತಿಮೀರುತ್ತಿದ್ದು, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ರಾತ್ರಿ ಸಂಚಾರ ನಿಷೇಧವನ್ನ ತೆರವುಗೊಳಿಸುವ ನಡೆಗೆ ಸರ್ಕಾರವು ಮುಂದಾಗಿದ್ದು, ಇದನ್ನು ವಿರೋಧಿಸಿ ಇಂದು ಪರಿಸರ ಸಂಘಟನೆಗಳು ಜೊತೆಗೆ ಪರಿಸರ ಕಾಳಜಿಯುಳ್ಳ ಇನ್ನಿತರ ಸಂಘಟನೆಗಳು ಒಗ್ಗೂಡಿ ಬಂಡೀಪುರ ಅರಣ್ಯ ಚೆಕ್ಪೋಸ್ಟ್ ಬಳಿ ಬೃಹತ್ ಪ್ರತಿಭಟನೆ ಹಾಗೂ ಜಾಥಾ ನಡೆಸಿದವು. ನಂತರ ಪ್ರತಿಭಟನಾ ಸಭೆಯಲ್ಲಿ ಸಂಘಟನೆಗಳ ಹಲವು ಮುಖಂಡರು ಹಾಗೂ ಸಮಾಜದ ಸೇವೆಯಲ್ಲಿ ಹೆಸರು ಮಾಡಿರುವ ಕನ್ನಡತಿ ಅನು ಅವರು ಪ್ರತಿಭಟನೆಗೆ ಬೆಂಬಲ ನೀಡಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ಹೀಗಾಗಿ ಇದ್ರ ಬಗ್ಗೆ ಖಂಡಿತವಾಗೂ ನಮ್ಮ ಬೆಂಬಲ ಇದೆ. ಇವತ್ತು ಏನು ಪರಿಸ್ಥಿತಿ ಏನಿದೆ, ಇವತ್ತು ಯಾವ ಥರ ಮುಂದುವರ್ಸ್ಕೊಂಡು ಹೋಗ್ತದೆ ನಾನು ಮುಂದಿನ ದಿನಗಳು ಅದೇ ಥರ ಯಥಾಸ್ಥಿತಿ ಕಾಪಾಡಬೇಕು. ಯಾಕಂದರೆ ಇದು ಸುಪ್ರೀಂ ಕೋರ್ಟಲ್ಲಿರೋಂಥ ಇಶ್ಯೂ. ಇದು ಗೌರ್ಮೆಂಟ್ಗಳ ಮಧ್ಯ ಅಥವಾ ನಮ್ಮ ಸರ್ಕಾರಗಳ ಮಧ್ಯ ಅಥವಾ ರಾಜ್ಯಗಳ ಮಧ್ಯೆ ಇದು ಸುಪ್ರೀಂ ಕೋರ್ಟಲ್ಲಿರುತ್ತೆ. ಸುಪ್ರೀಂ ಕೋರ್ಟ್ಗೆ ಅವರು ಅಫಿಡವಿಟ್ ಕೊಟ್ಟು ಅದಕ್ಕೆ ನಾವು ಅದಕ್ಕೆ ಪರ್ಯಾಯವಾಗಿ ನಾವು ಏನು ಮಾಡಬಹುದು ಅದು ಚರ್ಚೆ ಆಗಿ ಕೋರ್ಟ್ ಆರ್ಡರ್ ಮುಖಾಂತರ ಬಗೆಹರಿಸಬೇಕು ಹೊರತು ಯಾವುದೇ ಥರದ ವೈಯಕ್ತಿಕವಾಗಿ ಅಥವಾ ರಾಜ್ಯಗಳ ಒಂದು ಹಿತಾಸಕ್ತಿನ ಇವತ್ತು ಕಾಪಾಡ್ಕೊಂಡ್ಬಂದಿದ್ದಾರೆ. ಇವತ್ತು ಅವ್ರಿಗೂ ಯಾವುದೇ ಥರದ ತೊಂದರೆ ಇಲ್ಲ, ನಮಗೂ ಯಾವುದೇ ಥರದ ತೊಂದರೆ ಇಲ್ಲ. ಈಗ 6 ಗಂಟೆಯಿಂದ 9 ಗಂಟೆವರೆಗೂ ಓಡಾಡಲಿಕ್ಕೆ ಅವಕಾಶ ಮಾಡಿದೆ. ಉಳಿಸಿ ಅಭಿಯಾನಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ನಾನು ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೋತೀನಿ. ಏನಂತಂದರೆ, ನೀವು ಮೂಲತಃ ಕರ್ನಾಟಕದವರು, ನಿಮ್ಮ ಮಾತೃಭಾಷೆ ಕನ್ನಡ, ನಿಮ್ಮನ್ನು ಬೆಳೆಸಿದ್ದು, ನಿಮ್ಮನ್ನು ಅಧಿಕಾರಕ್ಕೆ ತಂದವರು ಕನ್ನಡಿಗರು. ನೀವು ಯಾವುದೇ ಒತ್ತಡಕ್ಕೆ ಮಣಿಯದೆ, ಯಾರ ಒತ್ತಾಯಕ್ಕೆ ಮಣಿಯದೆ ನೀವು ಕರ್ನಾಟಕದ ಪರವಾಗಿ ಇರಬೇಕು. ಮತ್ತು ಕೇರಳ ಮತ್ತು ಕರ್ನಾಟಕ ಈ ರಸ್ತೆ ಸಂಚಾರ ಏನಿದೆ, ರಾತ್ರಿ ವಾಹನಗಳು ಸಂಚರಿಸೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮತ್ತು ಅನುಚಿತ ಕಾರ್ಯಗಳು ಹಾಗೂ ನೈತಿಕವಲ್ಲದ ಕಾರ್ಯಗಳು ತುಂಬ ಸ್ಟಾರ್ಟ್ ಆಗ್ತವೆ. ಯಾಕಂದರೆ ಈ ಹಿಂದೆ ಹೋರಾಟಗಳು ತುಂಬ ಆಗಿದೆ, ಉದಾಹರಣೆಗಳು ಕೂಡ ತುಂಬ ಇದ್ದಾವೆ. ಯಾರ್ದಾದ್ರೂ ಒತ್ತಡಕ್ಕೆ ನೀವು ಮಣಿದ್ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆದರೆ ವಿದ್ಯಾರ್ಥಿಗಳಾಗಲಿ, ಪರಿಸರವಾದಿಗಳು, ಪ್ರಾಣಿ ಪ್ರಿಯರು, ಕರ್ನಾಟಕ ಜನತೆ ನಿಮ್ಮ ವಿರುದ್ಧವಾಗಿ ಖಂಡಿತವಾಗಿ ನಿಲ್ಲುತ್ತೆ. ನೀವು ಬಹುದೊಡ್ಡ ಮಟ್ಟದ ನಷ್ಟವನ್ನು ನೀವು ಅನುಭವಿಸ್ತೀರಿ. ಇದೊಂದು ನಾನು ಈ ಥರ ಒಂದು ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನೀವು ಕರ್ನಾಟಕದವರಾಗ್ಬಿಟ್ಟು ಕನ್ನಡ ಪರವಾಗಿನೇ ನೀವಿರಬೇಕು. ಕನ್ನಡ ನಾಡಿನ ಜನರ ಪರವಾಗಿ, ಕನ್ನಡಿಗರ ಪರವಾಗಿ ನೀವಿರಬೇಕು. ಬಂದ್ ಮಾಡಿರೋದ್ರಿಂದ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಹಿಂದಿನಿಂದ ಆರ್ಡರ್ ತಂದು ಬಂದ್ ಮಾಡಿರೋದ್ರಿಂದ ಬಹಳ ಅನುಕೂಲ ಆಗಿದೆ. ಅದರಲ್ಲೂ ಯಥೇಚ್ಛವಾಗಿ ನಮ್ಮ ಕಾಡು ಪ್ರಾಣಿಗಳಿದೆಯಲ್ಲ ನೋಡಿ, ನಮ್ಮ ಬಲಭಾಗದಲ್ಲಿ ಮೂಳೆಹೊಳೆ ನದಿ ಹರಿಯುತ್ತೆ. ಆ ನದಿ ನೀರು ಕುಡಿಯಲು ಆನೆಗಳು, ಪ್ರಾಣಿಗಳು, ಎಲ್ಲ ಪ್ರಾಣಿಗಳು, ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಹೋಗ್ತವೆ. ಎಡಭಾಗದಲ್ಲಿ ಬರಗಾಲ ಇರ್ತಕ್ಕಂಥ ಜಾಗ, ಬಲಭಾಗದಲ್ಲಿ ನದಿ ಹರಿತಕ್ಕಂಥ ಜಾಗ. ಈ ಜಾಗದಲ್ಲಿ ಸುಮಾರು ಒಂದು 30 ಕಿಲೋಮೀಟರ್ ಜಾಗದಲ್ಲಿ, 25ರಿಂದ 30 ಕಿಲೋಮೀಟರ್ ಜಾಗದಲ್ಲಿ ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ ಪ್ರಾಣಿಗಳು, ಕಾಡು ಪ್ರಾಣಿಗಳು ಸಂಚಾರವನ್ನು ನಡೆಸ್ತಾರೆ. ಇಲ್ಲಿ ಬರ್ತಕ್ಕಂಥ ಲಾರಿಯವರು ಅವರೆಲ್ಲವೇ ನಿದರ್ಶನಗಳಿಗಿದೆ, ಅದೆಲ್ಲ ಸಾಕ್ಷಿಯಾಗಿದೆ. ಹಿಂದೆ ಎಲ್ಲ ಹುಲಿ, ಆನೆ ಮರಿಗಳು, ಆನೆಗೆ ನವಿಲು, ಜಿಂಕೆ, ನಮ್ಮ ಕೋತಿ, ಕಾಡು ನಾಯಿಗಳು, ಎಲ್ಲ ಪ್ರಾಣಿಗಳು ಬಲಿಯಾಗಿವೆ. ಬಿಕಾಸ್ ಚಕ್ರಕ್ಕೆ ಸಿಲುಕಿ ಸತ್ತಿವೆ. ಯಾಕೆಂದರೆ ಕಾಡು ಪ್ರಾಣಿಗಳು ಯಾವುದೋ ವೆಹಿಕಲ್ ಬರ್ತಾ ಇದೆ ರಾತ್ರಿ ಅಂದರೆ ಆ ಲೈಟ್ಗೆ ಅವುಗಳೇನು ಮಾಡ್ತವೆ, ಹೆದರಿ ನಿಂತ್ಕೊಂಡ್ಬಿಡ್ತವೆ, ಕಣ್ಣು ಕಾಣೋದಿಲ್ಲ. ಈ ಒಂದು ಉದ್ದೇಶದಿಂದ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟು ಮತ್ತು ನಿಮ್ಮೆಲ್ಲ ಏನು ಪರಿಸರ ಪ್ರೇಮಿಗಳಿದ್ದಾರೆ ಇವರೆಲ್ಲ ಒತ್ತಡದಿಂದ ಈ ಒಂದು 9ರಿಂದ ಬೆಳಗ್ಗೆ 6 ಗಂಟೆವರೆಗೆ ಬಂದ್ ಮಾಡಲು ಅವಕಾಶವನ್ನು ಮಾಡಿಕೊಡ್ತು. ಕೇವಲ 8 ಗಂಟೆಗಳ ಕಾಲ ಮಾತ್ರ ಪ್ರಾಣಿಗಳಿಗೆ ಫ್ರೀ ಬಿಟ್ಟಿದ್ದಾರೆ ಅಷ್ಟೇ. ರಾತ್ರಿ 9ರಿಂದ ಬೆಳಗ್ಗೆ 6ರವರೆಗೆ ಕೇವಲ 8 ಗಂಟೆಗಳು. ಯಾವುದು ಜಾಗ ಯಾರ್ದದು? ನಮ್ದಲ್ಲ, ಕಾಡು ಪ್ರಾಣಿಗಳ ಜಾಗ. ಆ ಕಾಡು ಪ್ರಾಣಿಗಳಿಗೆ ಕೇವಲ 8 ಗಂಟೆಗಳ ಕಾಲ ಮಾತ್ರ ನಾವು ಕಾಲಾವಕಾಶವನ್ನು ಕೊಟ್ಟಿದ್ದೀವಿ, ರೋಡ್ ಕ್ರಾಸ್ ಮಾಡೋಕ್ಕೆ, ಬರೋಕ್ಕೆ, ಎಲ್ಲದಕ್ಕೂ. ಈಗ ಅದನ್ನು ಬಂದ್ ಮಾಡಿಬಿಡ್ತು ಅಂದರೆ ಕಾಡ್ಯಾತಿಕೆ ಸ್ವಾಮಿ ಬೇಡ,
ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ ನಮ್ಮ ಅರಣ್ಯ ಮಂತ್ರಿಗಳೇ, ಕಾಡನ್ನೆಲ್ಲ ತೆರೆದುಬಿಟ್ಟು ಸೈಟ್ ಮಾಡಿಬಿಡಿ. ನಾವು ತಗೋತೀವಿ, ಅಕ್ಕಪಕ್ಕ ಹಳ್ಳಿಯವ್ರುಗಳು ಕೇರಳದವ್ರು ಒಂದಷ್ಟು ತಗೋತಾರೆ, ಎಲ್ಲ ತಗೊಂಡು ಸೈಟ್ ಮಾಡಿಬಿಟ್ಟು ಎಲ್ಲನೂ ನಾಶ ಮಾಡಿಬಿಡೋಣ. ಏನ್ರಿ ನಾಚಿಕೆಗೇಡು, ನಿಮಗೆ ನಾಚಿಕೆಗೇಡು. ನಿಮ್ಮ MP ಇದ್ದಾರೆ, ಹಿಂದೆ ಇದ್ದ ರಾಹುಲ್ ಗಾಂಧಿ MP, ಈಗ ಅವ್ರ ತಂಗಿ ಪ್ರಿಯಾಂಕಾ ಗಾಂಧಿ MP ಇದ್ದಾರೆ ಅಂದ್ಬಿಟ್ಟು ಅವರ ಮನವೊಲಿಕೆಗೆ ಅವ್ರನ್ನ ಸಂತೋಷ ಪಡಿಸೋಕ್ಕೋಸ್ಕರ ನೀವು ಇವತ್ತಿನ ದಿವಸ ಬಂದನ್ನ ಏನು ರೋಡ್ ಬಂದನ್ನ ರಾತ್ರಿ ನಿಷೇಧವನ್ನು ತೆಗಿಬೇಕು ಅಂತ ಇದ್ದೀರಿ. ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ಪರಿಸರ ಪ್ರೇಮಿ ಇಲ್ಲ, ಕಾಡು ಪ್ರಾಣಿಗಳ ರಕ್ಷಣೆ ಮಾಡಬೇಕು ಅಂತಿಲ್ಲ. ದಯವಿಟ್ಟು ಎಲ್ಲ ಜನಗಳು, ಇಡೀ ಬಂಡೀಪುರ ಇದು ನಮ್ಮ ಕರ್ನಾಟಕದ ಕೊನೆ, ದಕ್ಷಿಣದ ತುದಿ. ಪರಿಸರ ಅನ್ನೋದು ಎಲ್ಲರಿಗೂ ಬೇಕು. ಮತ್ತು ವಾಲಂಟಿಯರ್ಸು ಮತ್ತು ಬೇರೆ ಬೇರೆ ಸಂಘಗಳಿಂದ ಬಂದಿದ್ದೀವಿ. ಕಾರಣ ಒಂದೇ, ನೈಟ್ ಬ್ಯಾನು ಲಿಫ್ಟ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಬೇರೆ ಯಾವುದೂ ರೀಸನ್ಸ್ ಇಲ್ಲ ನಮಗೆ. ಅಂದರೆ ಲೈಟ್ ಬ್ಯಾನ್ ಏನಕ್ಕೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಕಾಡು ಪ್ರಾಣಿಗಳು ಭಾಳ ಓಡಾಟ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಸ್ಪೀಡಾಗಿ ವೆಹಿಕಲ್ಗಳು ಎಷ್ಟೊಂದು ನಿದರ್ಶನಗಳಿದ್ದಾವೆ. ಮತ್ತು ಎಷ್ಟೊಂದು ಮೀಡಿಯಾಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿರ್ಬೋದು ನೀವು. ಒಂದು ಜಿಂಕೆ ಸತ್ತಿರೋದಿಲ್ಲ, ಒಂದು ಆನೆ ಮರಿ ಸತ್ತಿರುತ್ತೆ, ಯಾವುದಾದ್ರೂ ಒಂದು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಅದೊಂದೇ ಅಲ್ಲ, ಮತ್ತು ಬೆಳಗ್ಗೆನೂ ಅಷ್ಟೇ. ಬೆಳಗ್ಗೆ ನೀವು ನೋಡಬೇಕು, ನೀವು ಬೆಳಗ್ಗೆ 6 ಗಂಟೆಗೆ ಗೇಟಲ್ಲಿ ಹೆಂಗೆ ಬೇಕಂಗೆ ಗಾಡಿ ನಿಲ್ಲಿಸಿರ್ತಾರೆ. 6 ಗಂಟೆ ಬೆಳಗ್ಗೆ ಓಪನ್ ಆಯಿತು ಅಂದರೆ ಮತ್ತೆ ಅದೇ ಸ್ಪೀಡು. ಆಲ್ರೆಡಿ ಸುಪ್ರೀಂ ಕೋರ್ಟಿಗೆ ಒಂದು ಆರ್ಡರ್ ಇದೆ ಅಂದರೆ ಯಾವುದೇ ಕಾರಣಕ್ಕೂ ತೆಗಿಬಾರದು. ಇದು ಎಷ್ಟೇ ವರ್ಷ ಹೋದರೂ ನಿರಂತರವಾಗಿ ಇದು ಇರಲೇಬೇಕು. ನಮ್ಮ ಹೋರಾಟ ನಿರಂತರವಾಗಿ ಇದು ನಡೀತಾನೆ ಇರುತ್ತೆ. ಖಂಡಿತ ಇಲ್ಲಿ ಮತ್ತೆ ನೈಟ್ ಟ್ರಾಫಿಕ್ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ. ಈ ಮೂಲಕ ನಮ್ಮೆಲ್ಲರ ಮೂಲಕ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದಿದೆ, ಕಾಡಿನ ಪ್ರೀತಿನ ಹಂಚ್ಕೊಂಡು ಆ ಜವಾಬ್ದಾರಿನ ಹೊತ್ತು ಬರೀ ಸ್ಥಳೀಯರಲ್ಲ, 3 ರಾಜ್ಯಗಳಿಂದ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿಂದ ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಒಂದು ನಮ್ಮ ಶ್ರಮದಲ್ಲಿ ಭಾಗಿಯಾಗಿ ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮ ನಮ್ಮ ಜೋಸರ್ ಹೇಳಿದ ಪ್ರಕಾರ ನಮ್ಮ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಹೀಗಾಗಿ ಈ ನಮ್ಮ ಪ್ರಯತ್ನ ಯಶಸ್ವಿಯಾಗಿದೆ ಅಂತ ತಿಳಿಸೋದಕ್ಕೆ ನಾನು ತುಂಬ ಖುಷಿಪಡ್ತೀನಿ. ಪ್ರತಿಭಟನೆಯಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಪರಿಸರ ಪ್ರೇಮಿಗಳು, ಹಲವು ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವು. ರಾತ್ರಿ ಸಂಚಾರವನ್ನ ತೆರವುಗೊಳಿಸಿದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.